ಮಾಂಡೋವಿಯ ನೆನಪಿಗಾಗಿ ತಂದಿಟ್ಟ ಕನ್ನಡಿಯನ್ನ ನೋಡುತ್ತಾ, ಇಲ್ಲ, ಮಾಂಡೋವಿಗಿಂತ ಮುಂಚೆ ಸಾಯುವವನು ನಾನೇ ಎಂದು ಆ ನಿರ್ಜನ ಮನೆಯಲ್ಲಿ ಗಟ್ಟಿಯಾಗಿ ಹೇಳಿಕೊಂಡ ಚಲಪತಿ. ಅದರ ಜೊತೆಯಲ್ಲಿಯೇ ರೋಗಕ್ಕೆ ಬಿದ್ದ ಗಂಡಸರು ಬೇಗ ಸಾಯುತ್ತಾರೆ, ಹೆಂಗಸರು ಹಾಗಲ್ಲ, ರೋಗದ ಸಹನೆಯೆಲ್ಲ ಮುಗಿದ ನಂತರವೇ ಸಾವಿನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಎಂಬ ವಿಷಯ ಇದ್ದಕ್ಕಿದ್ದಂತೆ ಹೊಳೆಯಿತಾದ್ದರಿಂದ ಚಲಪತಿಗೆ ತಾನೇ ಅವಳಿಗಿಂತ ಮೊದಲು ಸಾಯಬಹುದು ಎಂಬ ಭಯ ಕಾಡತೊಡಗಿತು. ಇಷ್ಟು ವರ್ಷ ಜತನವಾಗಿ ಮಾಂಡೋವಿಯ ಆಗಮನಕ್ಕೆ ಕಾಯಲೆಂದೇ ಸದೃಢವಾಗಿಟ್ಟುಕೊಂಡು ಬಂದಿದ್ದ ದೇಹವನ್ನ ಛೇ, ಹೀಗೆಲ್ಲ ಅವಳಿಗೆ ಮುಂಚೆಯೇ ಸಾಯಲು ಬಿಡಬಾರದು ಎಂದು ರಾತ್ರೋರಾತ್ರಿ ನಿರ್ಧರಿಸಿದ ಮತ್ತು ಅಂದು ಕಣ್ಣು ತುಂಬ ನಿದ್ದೆ ಮಾಡಿದ. ಮರುದಿನ ಮುಂಜಾನೆಯಿಂದಲೇ ಪ್ರಾರಂಭವಾಯಿತಲ್ಲ ಚಲಪತಿಯ ವೃದ್ಧಾಪ್ಯದ ವಿರುದ್ಧದ ಹೋರಾಟ. ಕಾಲಲ್ಲಿ ರಬ್ಬರು ಚಪ್ಪಲಿ ಪಟಗುಟ್ಟಿಸುತ್ತಾ ಬಿರಬಿರನೆ ಹೆಜ್ಜೆ ಚೆಲ್ಲಿಕೊಂಡು ಅವನು ಮುಂಜಾನೆ ವಾಕಿಂಗು ಅಂತ ಹೊರಟರೆ ಯೌವನವೇ ಅವನ ಬೆನ್ನತ್ತಿ ಬರುತ್ತಿದ್ದಂತೆ ಭಾಸವಾಗುತ್ತಿತ್ತು. ಊಟ ತಿಂಡಿಗಳಲ್ಲಿ ತುಂಬ ಕರಾರುವಕ್ಕಾದ, ದಿನಕ್ಕೆ ಒಂದೇ ಕಾಫಿ ಮತ್ತು ಸಕ್ಕರೆ ರಹಿತವಾದದ್ದು ಎಂದು ಘೋಷಣೆ ಮಾಡಿದ ದೇಹದ ತುಂಬ ಪ್ರೇಮವೆಂಬುದು ಹೆಪ್ಪುಗಟ್ಟಿಕೊಂಡಿರುವಾಗ ಕುಡಿಯುವ ಪ್ರತಿ ಕಪ್ಪಿನಲ್ಲೂ ಸಕ್ಕರೆ ಬೆರೆಸುವುದು ಅನವಶ್ಯಕವೆಂಬುದು ಅವನ ವಾದವಾಗಿತ್ತು. ಅವನ ರಾತ್ರಿಗಳು ಈಗ ನಿದ್ರೆಗಾಗಿ ಅಂಗಲಾಚಬೇಕಿರಲಿಲ್ಲ. ಕನಸುಗಳಿಗೆ ಮಾಂಡೋವಿಯನ್ನ ಕರೆದುಕೊಂಡು ಸುತ್ತ ಪರದೆ ಕಟ್ಟಿಕೊಂಡು ಬಿಟ್ಟರಾಯಿತು. ನಿದ್ದೆಯೇ ನಿದ್ದೆ. ಅಲ್ಲಲ್ಲಿ ಬಿದ್ದು ಹೋದ ಹಲ್ಲುಗಳು ಬಾಯಲ್ಲಿ ಅಸಹ್ಯಕರವಾದ ದೊಗರು ಮೂಡಿಸಿದ್ದರಿಂದ ಉಳಿದವೆಲ್ಲವನ್ನು ಕಿತ್ತಿ ಹಾಕಿಸಿದ. ಚಿಕ್ಕಂದಿನಲ್ಲಿ ತನ್ನ ಶಾಲೆಗೆ ಬಂದಿದ್ದ ಜಾದೂಗಾರನೊಬ್ಬನು ಇಂತಹದ್ದೇ ಹಲ್ಲಿನ ಸೆಟ್ಟೊಂದನ್ನು ಟೇಬಲಿನ ಮೇಲಿಟ್ಟು ತನ್ನ ಪಾಡಿಗೆ ತಾನು ಮಾತಾಡಿಕೊಳ್ಳುವುದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಬೊಚ್ಚು ಬಾಯಲ್ಲಿ ನಿಂತುದದ್ದನ್ನು ನೆನಪಿಸಿಕೊಳ್ಳುತ್ತಲೇ ತನ್ನ ಹೊಸ ಹಲ್ಲಿನ ಸೆಟ್ಟನ್ನು ಬಾಯಿಗಿಟ್ಟುಕೊಂಡು ರಸ್ತೆಗಿಳಿದ ಚಲಪತಿ ಎಂಬ ಹೆಸರಿನಲ್ಲಿ ಮತ್ಯಾರೋ ರಸ್ತೆಗೆ ಇಳಿದಿದ್ದಾರೆ ಎನ್ನಿಸುವಂತಿತ್ತು ಆ ದೃಶ್ಯ. ಅಂತಹ ಆತ್ಮವಿಶ್ವಾಸದ ನಗೆ ಇತ್ತು ತುಟಿಗಳಲ್ಲಿ. ಬೆನ್ನು ನೆಟ್ಟಗಾಯಿತು, ಮುಖದ ಮುದುರು ಕಡಿಮೆ ಆದವು, ನಡಿಗೆ ಸ್ಥಿರವಾಯಿತು, ಬೆರಳ ಕಂಪನ ಹಿಡಿತಕ್ಕೆ ಬಂತು. ಅಂತಹ 67 ವರ್ಷಗಳ ಪ್ರೇಮ ಯೋಧ ಸೋಮಯಾಜುಲ ವೆಂಕಟಾಚಲಪತಿ ತನ್ನ ಹೋರಾಟದಲ್ಲಿ ಸೋತದ್ದು ಎಂದರೆ ಉದುರುವ ತಲೆಗೂದಲನ್ನ ಹಿಡಿದು ನಿಲ್ಲಿಸುವಲ್ಲಿ. ತಲೆ ಚೆನ್ನಾಗಿ ದುಂಡಗೆ ಲಕಲಕನೆ ಹೊಳೆಯುವಂತೆ ಬೋಳಾಗಿತ್ತು. ತೀರಾ ಮಕ್ಕಳ ಮುಕುಳಿಯಷ್ಟು ಮೆತ್ತಗೆ ಕೈಗೆ ಹತ್ತುತ್ತಿದ್ದ ಆ ಬೋಳನ್ನ ಸವರಿಕೊಳ್ಳಲು ಚಲಪತಿಗೇ ಸಂಕೋಚವಾಗುತ್ತಿತ್ತು. ಅದನ್ನು ಮುಟ್ಟಿಕೊಂಡಾಗಲೆಲ್ಲ ತಾನು ನಗ್ನವಾಗಿದ್ದೀನೇನೋ ಎನ್ನಿಸಿ ನಾಚಿಕೆಯಾಗಿ ಬಿಡುತ್ತಿತ್ತು. ಆದರೆ ದೈವದತ್ತವಾಗಿ ಸೃಷ್ಟಿಯಾದ ಬೋಳು ತಲೆ ತನಗೆ ಸಾಮಾಜಿಕ ಸ್ಥಾನಮಾನ, ಕಂಪನಿಯಲ್ಲಿ ಅಧಿಕಾರ, ಗೆಳೆಯರ ನಡುವೆ ಗೌರವಗಳನ್ನು ಮಾತ್ರವಲ್ಲ, ಆ ವಯಸ್ಸಿನಲ್ಲಿ ಯಾರಿಂದಲೂ ಹೊಂದಲಾಗದ ಮತ್ತು ಊಹಿಸಲೂ ಆಗದ ಗೆಳೆತನವೊಂದನ್ನು ಗಳಿಸಿಕೊಟ್ಟಿತ್ತು. ಕಲ್ಯಾಣಿ, 14ರ ಸುಂದರಿ ಕಲ್ಯಾಣಿ. 67ರ ಚಲಪತಿಗೆ ಅವನ ಕೈಯಲ್ಲಿ ಇನ್ನೇನು ಮಾಡಲಾಗದ ಸ್ಥಿತಿಯಲ್ಲಿ ಆಂತರ್ಯದ ಗೆಳತಿಯಾಗಿ ದೊರೆತದ್ದು ಚಲಪತಿಯನ್ನ ಕಟ್ಟ ಕಡೆಯ ಬಾರಿಗೆ ವಿಧಿಯು ಪರೀಕ್ಷೆಗೆ ಒಡ್ಡಿದುದರ ಪರಿಣಾಮವು ಎಂಬಂತಿತ್ತು. ಅಂದು ಸೋಮವಾರ ಮಧ್ಯಾಹ್ನ ಚಲಪತಿ ತಾನೇ ಕೂತು ಶ್ರದ್ಧೆಯಿಂದ ಕಲ್ಯಾಣಿಗೆ ಹೆರಳು ಹಾಕಿ, ತಲೆಗೆ ಹೂ ಮುಡಿಸಿ, ಪೌಡರು ಹಾಕಿ, ಹಣೆಗೆ ತಿಲಕವಿಟ್ಟು, ಅವಳ ತುಂಡು ಲಂಗದ ನೆರಿಗೆ ನೀವಿ, ಕಾಲಿಗೆ ಸಾಕ್ಸು ಹಾಕಿ ಇನ್ನೇನು ಎದ್ದು ಹೊರಡಬೇಕು, ಅವಳನ್ನ ಹಾಸ್ಟೆಲಿಗೆ ಬಿಟ್ಟು ಬರಬೇಕು ಎಂಬಷ್ಟರಲ್ಲಿ ಊರಿಗೆ ಊರೇ ಸ್ತಂಭಿಸಿತ್ತು. ಚಲಪತಿಯು 51 ವರ್ಷ 10 ತಿಂಗಳು 11 ದಿನಗಳಿಂದ ಕಾಯುತ್ತಿದ್ದ ಸುದ್ದಿ ಆ ಊರನ್ನ ಕ್ಷುದ್ರ ಗ್ರಹಣದಂತೆ ಆವರಿಸಿಕೊಂಡಿತ್ತು.
81 ವರ್ಷ ವಯಸ್ಸಿನ ಖ್ಯಾತ ವೈದ್ಯ, ಸಮಾಜದ ಹಿರಿಯ, ಅನುಪಮ ಜೀವಿ ಡಾಕ್ಟರ್ ಚನ್ನಬಸವನ ಗೌಡರು ತಮ್ಮ ಮನೆಯ ಅಂಗಳದಲ್ಲೇ ಸಾಕಿದ ಗಿಳಿಯನ್ನ ಹಿಡಿಯಲು ಹೋಗಿ ಏಣಿಯಿಂದ ಕಾಲು ಜಾರಿ ಬಿದ್ದು ಶಿವಾಧೀನರಾಗಿದ್ದರು. ಹಾಗೆ ಆ ಪವಿತ್ರ ಸೋಮವಾರದಂದು ಕಟ್ಟಾಲಿಂಗವಂತನಾದ ಡಾಕ್ಟರ್ ಗೌಡ ತನ್ನ ಸಾಕಿದ ಗಿಣಿಯನ್ನ ಹಿಡಿಯಲು ಹೋಗಿ ಏಣಿಯಿಂದ ನೆಲಕ್ಕೆ ಬಿದ್ದು ಅಂಗಳದಲ್ಲೇ ಪ್ರಾಣ ಬಿಟ್ಟ ಗಳಿಗೆಯಲ್ಲಿ ಸೋಮಯಾಜುಲ ವೆಂಕಟಾಚಲಪತಿ ಎಂಬ ಮಹಾನ್ ಪ್ರೇಮಿ ಕಲ್ಯಾಣಿಯ ಪಕ್ಕದಲ್ಲಿ ಕುಳಿತು ಅವಳ ನೀಳ ತಲೆಗೂದಲನ್ನ ನೇವರಿಸುತ್ತಿದ್ದ. ಚಲಪತಿಯ ಬದುಕಿನ ಇಳಿ ಸಂಜೆಯಲ್ಲಿ ಹೊರೆಯೋ ಸಂತಸವೋ ಎಂಬುದನ್ನ ಸ್ವತಃ ಅವನೇ ನಿರ್ಧರಿಸಲಾಗದ ರೀತಿಯಲ್ಲಿ ವಿಧಿಯು ಅವನ ಕೈಗೆ ಕಲ್ಯಾಣಿಯನ್ನ ತಂದೊಪ್ಪಿಸಿತ್ತು. ಆಗಷ್ಟೇ ಬೇರಿದ ಹೂವಿನಂತಿದ್ದ 14 ತುಂಬಿದ ಹುಡುಗಿ ಕಲ್ಯಾಣಿ. ಕಿವಿಯಲ್ಲಿನ ಲೋಲಕ್ಕುಗಳು ಕದಲಿ ಬಿಸಿಲ ಸೂಜಿಗಳಿಗೆ ಪ್ರತಿಫಲಿಸಿ ಫಳ್ಳೆನ್ನುತ್ತಿದ್ದವು. ಮೊಳಕಾಲ ಚಿಪ್ಪಿನ ಮೇಲಿನ್ನೂ ಎಲಿಮೆಂಟರಿ ಶಾಲೆಯ ತರಚು ಗಾಯಗಳ ಕಲೆಗಳು ಇದ್ದವು. ಕಣ್ಣಲ್ಲಿ ಎಡೆಬಿಡದ ಹುಡುಗಾಟ. ಆದರೆ ಚಲಪತಿಗೆ ಅವಳಲ್ಲಿ ಸದ್ದಿಲ್ಲದೆ ಅರಳುತ್ತಿದ್ದ ಹೆಂಗಸೊಬ್ಬಳು ಗೋಚರಿಸಿದ್ದಳು. ಕಲ್ಯಾಣಿ ವೆಂಕಟಾಚಲಪತಿಯ ತುಂಬ ದೂರದ ತಾಯಿ ಕಡೆಯ ಸಂಬಂಧಿ. ಕಣೇಕಲ್ಲಿನಲ್ಲಿದ್ದ ಅವಳ ಬಡ ತಂದೆ ತಾಯಿಯರು ಮಗಳನ್ನ ಓದಿಸಲಾಗದೆ ಚಡಪಡಿಸುತ್ತಿದ್ದಾಗ ಚಲಪತಿಯೇ ಅವಳನ್ನ ಕರೆಸಿ ಲಂಡನ್ ಮಿಷನ್ ಶಾಲೆಯ ಹುಡುಗಿಯರ ಹಾಸ್ಟೆಲಿನಲ್ಲಿ ಇಟ್ಟು ಓದಿಸುತ್ತಿದ್ದ. ಪ್ರತಿ ಶನಿವಾರ ಭಾನುವಾರ ಕಲ್ಯಾಣಿಯನ್ನ ತನ್ನ ಗಾಡಿಯಲ್ಲಿ ಕರೆಸಿಕೊಳ್ಳುತ್ತಿದ್ದ. ಯಾರು ಯಾವ ಹೊತ್ತಿನಲ್ಲಿ ನೋಡಿದರೂ ಪಕ್ಕ ಅಜ್ಜ ಮೊಮ್ಮಗಳಂತೆ ಕಾಣುತ್ತಿದ್ದ ಚಲಪತಿ ಕಲ್ಯಾಣಿಯರ ನಡುವೆ ಅದಲ್ಲದ ಮತ್ತೊಂದು ಸಂಬಂಧ ನಿಧಾನವಾಗಿ ಬೆಳೆಯುತ್ತಿತ್ತು ಎಂಬುದು ಡಾಕ್ಟರ್ ಗೌಡರು ಅಕಸ್ಮಾತ್ತಾಗಿ ಬಿದ್ದು ಸತ್ತ ಸಂಗತಿಯಷ್ಟೇ ಸತ್ಯವಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣಿ ತನ್ನ ಹರಕು ಅಂಗಿಯ ಅಪ್ಪನೊಡನೆ ಬಳ್ಳಾರಿಗೆ ಬಂದು ಚಲಪತಿಯನ್ನು ಕಂಡ ದಿನವೇ ಅವನು ಅವಾಕ್ಕಾಗಿದ್ದ. ಅದೇ ವಯಸ್ಸು, ಕಲ್ಪಿಸಿಕೊಂಡರೆ ಹೋಲಿಕೆಯೂ ಸಿಕ್ಕೀತು. ಹುಬ್ಬುಗಳ ಮಧ್ಯದ ಅಹಂಕಾರವಂತೂ ಥೇಟು ಅವಳ ಹಾಗೆಯೇ. ಹೌದು, ಕಲ್ಯಾಣಿ ಎಲ್ಲೋ ಮಾಂಡೋವಿಯನ್ನ ಹೋಲುತ್ತಾಳೆ. ಅರ್ಧ ಶತಮಾನದ ಹಿಂದೆ ಆ ಕಲ್ಲು ಬೆಂಚಿನ ಪಾರ್ಕಿನಲ್ಲಿ ಕುಳಿತು ತಾಸುಗಟ್ಟಲೆ ತಾನು ನೋಡುತ್ತಿದ್ದ, ಕಾಯುತ್ತಿದ್ದ ಆ ಮಾಂಡೋವಿ ಇವತ್ತು ಕಲ್ಯಾಣಿಯಾಗಿ, ತನ್ನ ನೆರವು ಕೋರುವ ಹುಡುಗಿಯಾಗಿ, ಕಣೇಕಲ್ಲಿನ ಬಡವನ ಮಗಳಾಗಿ ತನಗಾಗಿ ಬಂದು ಬಿಟ್ಟಳೆ. ಚಲಪತಿ ಸಂಭ್ರಮಗೊಂಡ. ಅವಳಿಗೆ ಅರ್ಧ ಶತಮಾನದ ಹಿಂದೆ ಮಾಂಡೋವಿ ಧರಿಸುತ್ತಿದ್ದಂತಹ 100 ಫ್ರಿಲ್ಲುಗಳ ಸ್ಕರ್ಟ್ ಕೊಡಿಸಿದ. ಅಂಥವೇ ಬೂಟು, ಸಾಕ್ಸು, ಎದೆಗೆ ಒತ್ತಿಕೊಳ್ಳಲು ಪುಸ್ತಕ. ತಾನೇ ಅದೊಂದು ಭಾನುವಾರ ಕುಳಿತು ಅವಳ ಅಟ್ಟಂಬಟ್ಟಂ ಅರಣ್ಯದಂತಹ ತಲೆಗೂದಲನ್ನ ಮಟ್ಟಸವಾಗಿ ಕತ್ತರಿಸಿ ಹೀಗೆ ಇದ್ದಳು ಮಾಂಡೋವಿ ಅಂದುಕೊಂಡ. ಅವಳ ಹುಬ್ಬುಗಳ ಮಧ್ಯದ ಅಹಂಕಾರವನ್ನು, ಅರಳುತ್ತಿದ್ದ ಯೌವನ ಹಾಗೂ ಅವಳ ಬಾಲಿಶ ತಿಕ್ಕಲುತನಗಳನ್ನು ತನ್ನ ಮುದಿ ಬೆರಳುಗಳಿಂದ ತಾಕಿ ಆನಂದಿಸಿದ. ಚಲಪತಿಯ ಇಳಿಬಾವಿಯಂತಹ ಮನಸ್ಸಿನ ಆಳದಲ್ಲಿ ಯಾವ ಭಾವಗಳಿದ್ದವೋ ಅವನ್ನು ಕಲ್ಯಾಣಿ ಹೇಗೆ ಅರ್ಥ ಮಾಡಿಕೊಂಡಳು ಗೊತ್ತಿಲ್ಲ. ಅವರಿಬ್ಬರು ಡಾಕ್ಟರ್ ಗೌಡ ಸತ್ತ ಆ ಸೋಮವಾರದಂದು ಮಧ್ಯಾಹ್ನ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಚಲಪತಿಯ ಮಂಚದ ಮೇಲೆ ಬೆಚ್ಚಗೆ ಮಲಗಿದ್ದರು. ದೊಡ್ಡದೊಂದು ಮಳೆಗೆ ಮುನ್ನ ಬೀಳುವ ತುಂತುರು ಬಿದ್ದು ಊರೆಲ್ಲ ತಣ್ಣಗಾಗಿತ್ತು. ತನ್ನ ಎಡಗಾಲನ್ನ ಚಲಪತಿ ಸೊಂಟದ ಸುತ್ತ ಹಾಕಿ ಅವನ ಬಕ್ಕ ತಲೆಯ ಇಳಿಜಾರಿನೊಂದಿಗೆ ಆಡುತ್ತಾ ಮಲಗಿದ್ದಳು ಕಲ್ಯಾಣಿ. ಚಲಪತಿಯ ಬೆರಳುಗಳು ಅವಳ ದೇಹದ ಹೊಸ ಉಬ್ಬುಗಳನ್ನ ಹುಡುಕುತ್ತಿದ್ದವು. ಆಗ ಕೇಳಿಸಿತು ಡಂಗುರ. ಚಲಪತಿಯ ಎದೆ ಅದೇಕೋ ಡಂಗುರದ ಸದ್ದಿನಷ್ಟೇ ಗಟ್ಟಿಯಾಗಿ ಬಡಿದುಕೊಂಡಿತು. ಏನೋ ಸಂಕಟ, ಯಾವುದೋ ಕಳವಳ, ಎಂಥದ್ದೋ ಉತ್ಸಾಹ. ಕಲ್ಯಾಣಿಯ ಕಾಲ ಇಕ್ಕಳ ಬಿಡಿಸಿಕೊಂಡು ದಿಗ್ಗನೆ ಎದ್ದು ಕುಳಿತ.
ಇತ್ತೀಚೆಗೆ ಬಳ್ಳಾರಿಯಲ್ಲಿ ಡಂಗುರ ಸಾರುವುದೇ ನಿಂತು ಹೋಗಿದೆ. ತೀರಾ ಶ್ರೀಮಂತರ ದೊಡ್ಡವರ ಮನೆಗಳಲ್ಲಿ ಸಾವೋ ಕಳುವೋ ಮಗು ತಪ್ಪಿಸಿಕೊಂಡದ್ದೋ ಇಂಥವು ಸಂಭವಿಸಿದಾಗಷ್ಟೇ ಡಂಗುರ ಸಾರುತ್ತಾರೆ. ಯಾರಿದ್ದಾರೆ ಸಾಯುವ ಪಟ್ಟಿಯಲ್ಲಿನ ಶ್ರೀಮಂತರು? ಚಲಪತಿಯ ಭುಜ ಅದುರಿತು, ಹುಬ್ಬು ಹಾರಿತು. ಇದ್ದಕ್ಕಿದ್ದಂತೆ ತನ್ನ ಕಳೆದು ಹೋದ ಯೌವನದ ದಿನಗಳ ಉನ್ಮಾದವೊಂದು ಡಂಗುರದ ಸದ್ದಾಗಿ ಬಂದು ಮೈ ಸೇರಿಕೊಂಡಂತಾಯಿತು. ಇದೇ ಡಂಗುರದ ಸದ್ದಿಗಾಗಿ ಅಲ್ಲವೇ ನಾನು ಅರ್ಧ ಶತಮಾನ ಕಾಲ ಕಾತರಿಸಿ ಕಾದದ್ದು? ಹೌದು, ಅವತ್ತು ಗರ್ಭವತಿಯಾದ ಮಾಂಡೋವಿ ತನ್ನ ಗಂಡನ ಕೈ ಹಿಡಿದುಕೊಂಡು ಎಲೆ ಮಲ್ಲೇಶನ ಗುಡಿಯ ಮೆಟ್ಟಿಲುಗಳನ್ನ ಇಳಿಯುತ್ತಿದ್ದುದನ್ನ ನೋಡಿದ ಕ್ಷಣದಿಂದ ಈಗ ಕಲ್ಯಾಣಿಯ ಕಾಲ ಇಕ್ಕಳ ಬಿಡಿಸಿಕೊಂಡು ಮೇಲೇಳುವ ತನಕ, ಹೌದು, ಇದೇ ಡಂಗುರದ ಸದ್ದಿಗಾಗಿ ಕಾದಿದ್ದೆ ಅನ್ನಿಸಿತು. ತನ್ನ ವೃದ್ಧಾಪ್ಯವನ್ನು ಮರೆತು ಚಕ್ಕನೆ ಮೇಲೆದ್ದ ಚಲಪತಿ ಚಾದರಿನ ಒಳಗೆ ಅರಮರ್ಧ ನಗ್ನಳಾಗಿ ಮಲಗಿದ್ದ ಕಲ್ಯಾಣಿಯನ್ನ ಎಬ್ಬಿಸಿದ. ಅವಳ ಸ್ಕರ್ಟು ತೊಡಿಸಿ ಅವುಗಳ ನೆರಿಗೆ ನೀವಿದ. ತಲೆಗೂದಲು ಸರಿಮಾಡಿ ಕೆನ್ನೆಗೆ ಪೌಡರು ಪೂಸಿದ. ಇಲ್ಲ, ದೊಡ್ಡ ಕುಳವೇ ಸತ್ತಿರಬೇಕು. ಇದು ಆಂಧ್ರದಿಂದ ಓಡಿ ಬಂದ ಹೆಳವ ಫೋಟೋಗ್ರಾಫರ್ ನೇಮಿರಾಲ ಸುಬ್ಬಾರಾವು ಸತ್ತದ್ದಕ್ಕೆ ಸಾರುತ್ತಿರುವ ಡಂಗುರವಲ್ಲ. ಊರ ತುಂಬೆಲ್ಲ ಸೂತಕದ ವಾಸನೆ ಹರಡಿರಬೇಕು. ಕಲ್ಯಾಣಿಯ ಸ್ಕರ್ಟಿನ ಒಳಕ್ಕೆ ಕೆಳಗಿಂದ ಕೈ ಹಾಕಿ ಮೇಲಿಂದ ತೂರಿಸಲಾಗಿದ್ದ ಅವಳ ಬ್ಲೌಸನ್ನ ಎಳೆದು ಸುಕ್ಕು ಸರಿ ಮಾಡಿದ. ಹಾಗೆ ಮಾಡುವಾಗ ಬೆರಳಂಚಿಗೆ ತಾಕಿದ ಅವಳ ಹಿಂಭಾಗದ ಉಬ್ಬನ್ನು ಗಮನಿಸದಷ್ಟು ಅವನು ಆ ಸಾವಿನ ಸುದ್ದಿ ತಂದ ಡಂಗುರದ ಸದ್ದಿನಲ್ಲಿ ಲೀನನಾಗಿದ್ದ. ಪುಟ್ಟ ದೇವತೆಯಂತೆ ಕಂಗೊಳಿಸುತ್ತಿದ್ದ ಕಲ್ಯಾಣಿಯನ್ನ ಕುರ್ಚಿಯ ಮೇಲೆ ಕೂರಿಸಿ ಸಾಕ್ಸು ಹಾಕಿ ಶೂ ತೊಡಿಸಿ ಅದರ ಲೇಸು ಕಟ್ಟಿಕೊಳ್ಳಲು ಅವಳಿಗೆ ಸಹಾಯ ಮಾಡಿದ. ಹಾಗವನು ಸಹಾಯ ಮಾಡಲು ಸಹಾಯವಾಗುವಂತೆ ಕಲ್ಯಾಣಿ ಚಲಪತಿಗೆ ಸಹಾಯ ಮಾಡಿದಳು. ಇಲ್ಲ, ಸಾವು ಎಂದರೆ ಏನೆಂಬುದು ಅರ್ಥವಾಗುವಷ್ಟು ದೊಡ್ಡವಳಲ್ಲ ಕಲ್ಯಾಣಿ. ಮತ್ತು ಅವಳು ಒಂದಿಷ್ಟೂ ಕೂಡ ಮಾಂಡೋವಿಯಂತೆ ಇಲ್ಲ ಎಂದು ಹಠಾತ್ತನೆ ನಿರ್ಧರಿಸಿದ್ದ. ಬಂಗಲೆಯಿಂದ ಹೊರಬಂದವನೇ ರಸ್ತೆಯ ತಿರುವಿನಲ್ಲೇ ಇದ್ದ ಕುದುರೆ ಗಾಡಿಯೊಂದರಲ್ಲಿ ಕುಳಿತು, ಯಾರ್ ತಮ್ಮ ಸತ್ತೋಗಿರೋದು ಕೇಳಿದ. ಅದೇ ಆ ಡಾಕ್ಟ್ರು ಸತ್ನಂತೆ ಅಂದ ಜಟಕಾದವನು. ಚಲಪತಿಗೆ ಮುಂದೆ ಕೇಳಬೇಕಾದದ್ದೇನೂ ಇರಲಿಲ್ಲ. ಸತ್ತವನು ಯಾರೆಂಬುದು ಪೂರ್ತಿ ಮನವರಿಕೆಯಾಗಿತ್ತು. ಆದರೆ ಆ ಡಾಕ್ಟರು ಸತ್ತು ಮಲಗಿದ ಬಗೆಯನ್ನ ಜಟಕಾ ಗಾಡಿಯವನು ವಿವರಿಸಿದಾಗ ಮಾತ್ರ ಇದ್ದಕ್ಕಿದ್ದಂತೆ ಚಲಪತಿಯಲ್ಲಿ ಅರ್ಧ ಶತಮಾನದಿಂದ ಕಾದಿರಿಸಲಾಗಿದ್ದ ಭರವಸೆ ಸದ್ದಿಲ್ಲದೆ ಸತ್ತು ಹೋದಂತಾಯಿತು. ಜಟಕಾದವನು ಹೇಳಿದ್ದನ್ನ ನಂಬಲು ಅವನ ಮನವು ಒಪ್ಪಲಿಲ್ಲ. ಡಾಕ್ಟರ್ ಗೌಡ ಬದುಕಿದ ಬದುಕಿಗೂ ಅವನು ಸತ್ತ ಸಾವಿಗೂ ಹೋಲಿಕೆಯೇ ಇಲ್ಲ. ಎಂಥ ಸಾವು ಅದು! ಅಂಗಳದಲ್ಲಿ ಗಿಳಿ ಹಿಡಿಯಲು ಹೋಗಿ ಏಣಿಯಿಂದ ಜಾರಿ ಅಂಗಾತ ಬಿದ್ದು ಬೆನ್ನು ಮೂಳೆ ಮುರಿದು ಹೋಗಿ ಸಾಯಬೇಕೆ? ನಿಜ, ಮಾಂಡೋವಿಯ ಮದುವೆ ಆದ ಕ್ಷಣದಿಂದ ಇವತ್ತಿನ ಈ ನಿಮಿಷದವರೆಗೂ ಚಲಪತಿ ಏನೇ ಮಾಡಿದ್ದರೂ ಅದು ಇವತ್ತಿನ ಸಾವೆಂಬ ಘಟನೆ ಸಂಭವಿಸುತ್ತದೆ ಎಂಬ ನಿರೀಕ್ಷೆಯಲ್ಲಿಯೇ. ತನ್ನ ನಿದ್ರಾಹೀನ ರಾತ್ರಿಗಳಲ್ಲಿ ಜೀವನದ ಉದ್ದಕ್ಕೂ ಚಲಪತಿ ಕಂಡದ್ದು ಈ ಒಂದು ಘಟನೆಯ ಕನಸನ್ನೇ. ಆದರೆ ಆ ಕನಸುಗಳಲ್ಲಿದ್ದ ಸಡಗರ, ಸಂತಸ ಈ ವಾಸ್ತವದಲ್ಲಿ ಇಲ್ಲ. ಇಲ್ಲ, ತನಗೆ ಸಂತೋಷವಾಗಿಲ್ಲ ಎಂಬ ಭಾವನೆ ಬಲವಾಗುತ್ತಿದ್ದಂತೆಯೇ ಚಲಪತಿಯಲ್ಲಿ ವಿಲಕ್ಷಣವಾದ ಭಯವೊಂದು ಬೃಹದಾಕಾರವಾಗಿ ಬೆಳೆದು ನಿಂತಿತು. ಸಾರಿದ್ದ ಡಂಗುರ ಡಾಕ್ಟರ್ ಗೌಡನಿಗಾಗಿ ಅಲ್ಲ, ಅದು ತನಗಾಗಿಯೇ ಅನ್ನಿಸತೊಡಗಿ ಕುಳಿತಲ್ಲೇ ಗದಗದನೆ ನಡುಗಿದ ಚಲಪತಿ. ದಾರಿಯಲ್ಲಿ ಲಂಡನ್ ಮಿಷನ್ ಹಾಸ್ಟೆಲಿನ ಮುಂದೆ ಕಲ್ಯಾಣಿಯನ್ನ ಗಾಡಿಯಿಂದ ಇಳಿಸಿ ನೇಮಿರಾಲ ಸುಬ್ಬಾರಾವು ಎಂಬ
ಹೆಳವನ ಶವಸಂಸ್ಕಾರಕ್ಕೆ ಹೋಗುವ ವಿಚಾರವನ್ನ ಕೈಬಿಟ್ಟು ನೇರವಾಗಿ ಡಾಕ್ಟರ್ ಗೌಡನ ಮನೆಯ ಕಡೆಗೆ ಓಡಿಸೆಂದು ಜಟಕಾದವನಿಗೆ ಹೇಳಿದ. ಅಲ್ಲಿ ಜಂಗುಳಿಯೇ ಇತ್ತು. ಊರ ಹಿರಿಯರೆಲ್ಲ ನೆರೆದಿದ್ದರು. ಸಂಗನಕಲ್ಲು ರೋಡಿನ ಡಾಕ್ಟರ್ BKS ಮೂರ್ತಿಯ ಮನೆಯ ಔತಣಕ್ಕೆ ಬಂದಿದ್ದ ಅತಿಥಿಗಳು ಡಾಕ್ಟರ್ ಗೌಡನ ಸಾವಿನ ಸುದ್ದಿ ಕೇಳಿ ಅಲ್ಲಿಗೆ ಓಡಿ ಬಂದಿದ್ದರು. ಮನೆಯ ಅಂಗಳ ಹೊಕ್ಕು ಗಿಜಿಗಿಜಿ ಎನ್ನುತ್ತಿದ್ದ ಜಂಗುಳಿಯ ನಡುವೆಯೇ ಜಾಗ ಮಾಡಿಕೊಂಡು ನಿಧಾನವಾಗಿ ಒಳನಡೆದ. ನೇರವಾಗಿ ಡಾಕ್ಟರ್ ಗೌಡನ ಮಲಗುವ ಕೋಣೆಗೆ. ಅಲ್ಲಿ ಮಲಗಿದ್ದ ಡಾಕ್ಟರ್ ಗೌಡ ತನ್ನ ವಿಶಾಲವಾದ ಮಂಚದ ಮೇಲೆ. ಹೀಗೆ ಅಲ್ಲವೇ ಈತನನ್ನ ನಾನು ನೋಡ ಬಯಸಿದ್ದು? ನನ್ನನ್ನು ತಿರಸ್ಕರಿಸಿದ ಮಾಂಡೋವಿ ಈತನನ್ನ ಮದುವೆ ಆಗುತ್ತಾಳೆ ಮತ್ತು ಈತನ ಹೆಸರು ಡಾಕ್ಟರ್ ಗೌಡ ಎಂಬ ವಿಷಯ ತಿಳಿದ ದಿನದಿಂದಲೇ ಚಲಪತಿ ಡಾಕ್ಟರ್ ಗೌಡನನ್ನ ಈ ಸ್ಥಿತಿಯಲ್ಲಿ ನೋಡಬೇಕೆಂದು ಕಾದಿದ್ದ. ಸಾವಿನ ತೆಕ್ಕೆಯಲ್ಲಿ ಅಸಹಾಯಕನಾಗಿ ಮಲಗಿದ್ದ ಡಾಕ್ಟರ್ ಗೌಡ. ಪಕ್ಕದಲ್ಲಿ ಕುಳಿತಿದ್ದ ಮಾಂಡೋವಿ ಇನ್ನೂ ತನ್ನ ರೇಷ್ಮೆ ಸೀರೆಯಲ್ಲೇ ಇದ್ದಳು. ಔತಣ ಮುಗಿಸಿ ಹಿಂತಿರುಗಿದ ಸ್ವಲ್ಪ ಹೊತ್ತಿನಲ್ಲಿ ಸಾವು ಸಂಭವಿಸಿತ್ತು. ಅವಳು ಅಳುತ್ತಿರಲಿಲ್ಲವಾದರೂ ಅವಳ ಮುಖದಲ್ಲಿ ಅಗಾಧವಾದ ನೋವು ಮಡುವಾಗಿ ನಿಂತಿತ್ತು. ಗೊತ್ತು ಈ ಘಟನೆಯ ಎಲ್ಲ ವಿವರಗಳು ಚಲಪತಿಗೆ ಮೊದಲೇ ಗೊತ್ತು. ಅದರ ಪ್ರತಿಯೊಂದು ಹಂತವನ್ನು ಅವನು ಅರ್ಧ ಶತಮಾನ ಕಾಲ ಎಣಿಸಿ ಗುಣಿಸಿ ಕಲ್ಪಿಸಿಕೊಂಡು ಸಿದ್ಧನಾಗಿಯೇ ಬಂದಿದ್ದ. ಅವಳಿಗಾಗಿ, ಅವಳೊಬ್ಬಳಿಗಾಗಿ ಹೆಸರು, ಕೀರ್ತಿ, ಹಣ, ಹುದ್ದೆ ಎಲ್ಲವನ್ನೂ ಸಂಪಾದಿಸಿದ್ದ. ಆರೋಗ್ಯ ಕಾದುಕೊಂಡಿದ್ದ, ರೂಪ ಉಳಿಸಿಕೊಂಡಿದ್ದ. ಕೇವಲ ಈ ಒಂದು ದಿನಕ್ಕಾಗಿ ಕಾದಿದ್ದ ಸೋಮಯಾಜುಲ ವೆಂಕಟಾಚಲಪತಿ ಎಂಬ ಮಹಾನ್ ಪ್ರೇಮಿ ಈ ಜಗತ್ತಿನಲ್ಲಿ ಯಾರು ಯಾರಿಗಾಗಿಯೂ ಯಾವುದಕ್ಕಾಗಿಯೂ ಕಾಯದಷ್ಟು ತೀವ್ರವಾಗಿ ಈ ಘಟನೆಗಾಗಿ ಕಾದಿದ್ದ. ಒಂದೇ ಒಂದು ಕ್ಷಣಕ್ಕೂ ನಿರಾಶನಾಗದೆ ಕಾದಿದ್ದ. ಡಾಕ್ಟರ್ ಗೌಡ ಸತ್ತು ಹೋಗಿದ್ದಾನೆ. ಸಾವೆಂಬ ಸಾವು ಕಡೆಗೂ ತನ್ನ ಸುದೀರ್ಘ ನಿರೀಕ್ಷೆಗೆ ಜಯವಾಗಲಿ ಎಂಬ ತೀರ್ಪು ನೀಡಿದೆ ಎಂಬ ಸತ್ಯ ಮನವರಿಕೆಯಾಗಿತ್ತು. ಅಷ್ಟೇ. ಆ ದಿನ ಹೊತ್ತಲ್ಲದ ಹೊತ್ತಿನಲ್ಲಿ, ಸಲ್ಲದ ಸಂದರ್ಭದಲ್ಲಿ ಪ್ರೇಮೋನ್ಮಾದದ ಭೂತ ಪೀಡಿತನಾಗಿದ್ದ ಸೋಮಯಾಜುಲ ವೆಂಕಟಾಚಲಪತಿ ಮಾಂಡೋವಿಯ ವೈಧವ್ಯದ ಮೊದಲ ರಾತ್ರಿಯಂದು 51 ವರ್ಷಗಳಾದರೂ ಸಾಯದ ತನ್ನ ಪ್ರೇಮವನ್ನ ಅವಳ ಎದುರಿಗೆ ಹುಚ್ಚನಂತೆ ತೋಡಿಕೊಂಡು ಬಿಟ್ಟಿದ್ದ. ಅದು ಅವನಿಗೆ ಗೊತ್ತಿತ್ತು. ಹೀಗೆ ಮಾತಾಡುವುದು ಮೂರ್ಖತನ. ಇದು ಸರಿಯಲ್ಲ. ಇದಕ್ಕಿಂತ ಕಡಿಮೆ ದಾರುಣವಾಗಿ, ಕಡಿಮೆ ದುಃಖಕರ ಸಂದರ್ಭದಲ್ಲಿ ತಾನು ಬಯಸಿದ ರೀತಿಯಲ್ಲಿ ಮಾಂಡೋವಿಗೆ ತನ್ನ ಪ್ರೇಮವನ್ನು ಹೇಳಿಕೊಳ್ಳಬೇಕು ಎಂದೇ ಚಲಪತಿ ಬಯಸಿದ್ದ. ಆದರೆ ಆ ಮಹಾನ್ ಪ್ರೇಮಿಯ ಕೊಟ್ಟಿ ನಸೀಬು ಅವನಿಗೆ ಒಮ್ಮೆಯೂ ಅಂತಹ ಅವಕಾಶ ಕೊಟ್ಟಿರಲಿಲ್ಲ. ಅಂತಹ ಮಾತುಗಳನ್ನು ಆಡಿದ ನಂತರ ಅಪಾರ ದುಃಖದಲ್ಲಿರುವ ಮಾಂಡೋವಿಯನ್ನ ಆ ಸೂತಕದ ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟು ಅವಳಷ್ಟೇ ದುಃಖಿತನಾಗಿ ಹೊರಟಿದ್ದ. ಅವನು ಇನ್ನೇನೂ ಮಾಡುವಂತಿರಲಿಲ್ಲ. ಇಂತಹ ದಾರುಣವಾದ ದುಷ್ಟ ರಾತ್ರಿಯೊಂದನ್ನ ನಿರ್ದಯಿ ವಿಧಿ ತಮ್ಮಿಬ್ಬರ ನಸೀಬದಲ್ಲೂ ಹುಟ್ಟುವ ಮೊದಲೇ ಬರೆದಿಟ್ಟಿದೆ ಎನ್ನಿಸಿತು. 2 ವಾರ ಉರುಳಿದವು. ರೆಪ್ಪೆಗೆ ರೆಪ್ಪೆ ಹಚ್ಚಲಿಲ್ಲ ಚಲಪತಿ. ಹೇಗಿದ್ದಾಳೆ ಮಾಂಡೋವಿ? ವೈಧವ್ಯದ ದುಃಖ ಹೇಗೆ ಭರಿಸುತ್ತಿದ್ದಾಳೆ? ತಾನಿಲ್ಲದೆ ಹೇಗೆ ಬದುಕುತ್ತಿದ್ದಾಳೆ ಎಂದೆಲ್ಲ ಪ್ರಶ್ನಿಸಿಕೊಂಡ. ನಿದ್ರೆ ಶಾಶ್ವತವಾಗಿ ಮುನಿಸಿಕೊಂಡಿತ್ತು. ತಿಂದದ್ದೇನೂ ಜೀರ್ಣವಾಗದೆ ಕೆಳಹೊಟ್ಟೆ ಕಲ್ಲಿನಂತಾಗಿತ್ತು. ಇದ್ದಕ್ಕಿದ್ದ ಹಾಗೆ ಚಲಪತಿಯನ್ನ ಮುಪ್ಪು ಮುತ್ತಿಕೊಂಡಿತು. 15 ದಿನಗಳ ನಂತರ ಜೋಲಿ ಹೋಗುತ್ತಿದ್ದ ಮೈಯನ್ನ ನಿಯಂತ್ರಿಸಿಕೊಂಡು ಆಫೀಸಿಗೆ ಬಂದ ಚಲಪತಿಯನ್ನ ಕಂಡು ಹೌಹಾರಿದಳು ಕಾಂಚನಮಾಲ. ಏನಿದು ಚಲಂ? ಏನಾಗಿದೆ ನಿಮ್ಗೆ?
ಕಳವಳಗೊಂಡು ಕೈ ಹಿಡಿದು ಕೇಳಿದಳು. ಇಲ್ಲ, ಬಾಯಿ ಬಿಡಕೂಡದು. ಮಾತಾಡಲು ಕುಳಿತರೆ ತನ್ನ ಹೃದಯದ ನೆತ್ತರ ಒಳಗಿಂದ ಎದ್ದು ಬರುವ ರಕ್ತಸಿಕ್ತ ಶಬ್ದಗಳು ಇವಳಿಗೆ ಗುಟ್ಟು ಹೇಳಿಬಿಡುತ್ತವೆ, ತನ್ನ ಶಾಶ್ವತ ಸೋಲಿನ ಕತೆ ಹೇಳಿಬಿಡುತ್ತವೆ ಎನ್ನಿಸಿ, ಏನಿಲ್ಲ, ಮಾಮೂಲೆ, ನಿದ್ರೆ ಬರ್ತಾ ಇಲ್ಲ ಎಂದು ಹೇಳಿ ಜೋಲಿ ಹೊಡೆಯುತ್ತಲೇ ಕಂಪನಿಯ ಕಚೇರಿಯ ಒಳಗಿನ ಕಟ್ಟಿಗೆಯ ಮೆಟ್ಟಿಲುಗಳನ್ನು ಏರಿ ತನ್ನ ಚೇಂಬರಿಗೆ ಹೋದ. ಅವನ ಹಸಿವು ಸತ್ತಿತ್ತು, ನಿದ್ರೆ ಇಂಗಿತ್ತು, ಬದುಕೇ ಮುಗಿಯಿತೇನೋ ಎಂಬಂತಾಗಿತ್ತು. ಡಾಕ್ಟರ್ ಗೌಡ ಸತ್ತು 2 ವಾರ ಕಳೆದು ಮತ್ತೊಂದು ಶುಕ್ರವಾರ ಹುಟ್ಟಿಕೊಂಡಿತ್ತು. ಅಂದು ಮುಂಜಾನೆ ಹಾಸಿಗೆಯಿಂದ ಎದ್ದ ಚಲಪತಿಗೆ ಇಡೀ ವಾತಾವರಣದಲ್ಲಿ ಎಂಥದ್ದೋ ವಿಲಕ್ಷಣ ಮೌನವಿದೆ ಎನ್ನಿಸಿತು. ಅನಿರೀಕ್ಷಿತ, ಅನಪೇಕ್ಷಿತ ಪ್ರಶಾಂತತೆ. ಓಹ್, ಇದು ಕಡೆಯ ದಿನಗಳ ನೀರಸ ಶಾಂತಿ. ಇಲ್ಲ ಇಲ್ಲ, ಇನ್ನೇನೂ ಸಂಭವಿಸುವುದಿಲ್ಲ, ಹೊಸದೇನೂ ಜರುಗುವುದಿಲ್ಲ. ಮಾಂಡೋವಿಯ ಕಡೆಗೆ ಸಾಗಬಲ್ಲ ಎಲ್ಲ ದಾರಿಗಳು ಮುಚ್ಚಿ ಹೋದವು. ಬದುಕಿನ ಉದ್ದಕ್ಕೂ ತಾನು ಮಾಡಿದ ಎಲ್ಲವೂ ವ್ಯರ್ಥವಾಯಿತು. ಇದು ಕೊನೆ ಎಂದು ನಿರ್ಧರಿಸಿದ. ಮನೆಯಿಂದ ಹೊರಬೀಳುವ ಮನಸ್ಸಾಗಲಿಲ್ಲ. ಕಲ್ಯಾಣಿಯನ್ನ ಕರೆತರುವುದು ಬೇಡವೆಂದು ಕೆಲಸದವರಿಗೆ ಹೇಳಿ ಶನಿ ಭಾನುವಾರಗಳಲ್ಲೂ ಕದಲದೆ ಮನೆಯಲ್ಲೇ ಕಾಲ ಕಳೆದ. ಸೋಮವಾರದ ಹೊತ್ತಿಗೆ ಒಬ್ಬಂಟಿತನ ಬೇಸರವೆನ್ನಿಸಿ ಸಂಜೆ ಒಬ್ಬನೇ ಹೊರಟಿದ್ದ. ಅಂದು ಸೂರ್ಯ ಕಂಡೇ ಇರಲಿಲ್ಲ. ದೊಡ್ಡ ಮೋಡವಿತ್ತು. ಸಣ್ಣ ಮಳೆ. ಚಪ್ಪಲಿ ಚಟಪಟಿಸುತ್ತಾ ಅಷ್ಟು ದೂರ ನಡೆದವನು ಮಳೆಗೆ ಸಿಕ್ಕ. ಯಾರದ್ದೋ ಮನೆಯ ವರಾಂಡಾದಲ್ಲಿ ನಿಂತು ಮಳೆ ನಿಲ್ಲಲೆಂದು ಕಾಯತೊಡಗಿದವನಿಗೆ ಅಂತಹದ್ದೇ ಸಂಜೆಯೊಂದನ್ನ ಮಾಂಡೋವಿಯ ಮನೆಯ ಮುಂದೆ ಕಳೆದುದು ನೆನಪಾಗಿ ಕಣ್ಣು ತೇವಗೊಂಡವು. ಮಳೆ ಪೂರ್ತಿ ನಿಂತು ನೆಲಕ್ಕೆ ಕತ್ತಲು ಇಳಿಯತೊಡಗಿದಾಗ ಚಲಪತಿ ನಿಧಾನವಾಗಿ ಮನೆಗೆ ಹಿಂತಿರುಗಿದ. ಬಾಗಿಲಲ್ಲೇ ಬಿದ್ದಿತ್ತು ಪತ್ರ. ಕಟಾಂಜನದ ಒಳಗಿಂದ ಬಿದ್ದಿದೆ. ಅದರ ಮೇಲೆ ಮಳೆಯ ಇರುಚಲು. ಆ ಇಳಿ ಬೆಳಕಿನಲ್ಲೂ ಮುದಿ ವಯಸ್ಸಿನಲ್ಲೂ ಚಲಪತಿಯ ಕಣ್ಣುಗಳು ಪತ್ರವಿದ್ದ ಲಕೋಟೆಯ ಮೇಲಿನ ಬರಹವನ್ನ ಗುರುತಿಸಿದವು. ಅವಳದೇ ಪತ್ರ, ಅವಳದೇ ಪತ್ರ. ಬದುಕಿನಲ್ಲಿ ಸಹಸ್ರಾರು ಬದಲಾವಣೆಗಳಾಗಿದ್ದರೂ ಮಾಂಡೋವಿಯ ಕೈಬರಹ ಬದಲಾಗಿಲ್ಲ. ಇದ್ದಕ್ಕಿದ್ದಂತೆ ಕಂಟೋನ್ಮೆಂಟಿನ ಅವಳ ಕಲ್ಲು ಬಂಗಲೆಯ ಮುಂದಿನ ಮಲ್ಲಿಗೆಯ ಪೊದೆಗಳಿಂದ ಎದ್ದು ಬಂದಂತಿದ್ದ ದುಂಡು ಮಲ್ಲಿಗೆಯ ವಾಸನೆಯೊಂದು ಚಲಪತಿಯ ಮನಸ್ಸನ್ನ ಆವರಿಸಿತು. ಪತ್ರ ಕಂಡ ಕೂಡಲೇ ಕೊಂಚ ಅಪ್ರತಿಭನಾದ ಅವನಿಗೆ ಒಳಮನಸ್ಸು ಹೇಳಿತು, ಮಿತ್ರ, ಇದು ನೀನು ಅರ್ಧ ಶತಮಾನದಿಂದ ಪ್ರತಿ ಕ್ಷಣವೂ ಕಾಯುತ್ತಿದ್ದ ಪತ್ರ. ಕೈಗೆತ್ತಿಕೋ.